ಕರ್ನಾಟಕ ಸರ್ಕಾರದ ಸುತ್ತೋಲೆಯಂತೆ ಪೆಟ್ರೋಲ್ ಪಂಪ್ನಲ್ಲಿ ಕೃಷಿಕರಿಗೆ ಬಾಟಲ್ ಹಾಗೂ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊಡಲು ನಿರಾಕರಿಸ್ತಾ ಇದ್ದು ಇದರ ಪರಿಣಾಮ ರೈತರನ್ನ ಹೈರಾಣಾಗಿಸಲಿದೆ. ಸರ್ಕಾರ ತಕ್ಷಣ ಈ ಸುತ್ತೋಲೆಯನ್ನ ಹಿಂಪಡೆಯದಿದ್ದರೆ ರೈತರು ಬೀದಿಗಿಳಿದು ಹೋರಾಟ ನಡೆಸುವಂತದ್ದು ಅನಿವಾರ್ಯವಾಗಲಿದೆ ಎಂದು ಪುತ್ತೂರು ಮಾಜಿ ಶಾಸಕ ಹಾಗೂ ಕೃಷಿಕ ಸಂಜೀವ ಮಠಂದೂರು ಎಚ್ಚರಿಸಿದ್ದಾರೆ. ಇವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ಸರ್ಕಾರದ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಆಯುಕ್ತರು ಹೊರಡಿಸಿರುವಂತಹ ಆದೇಶದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಾಟಲ್ ಕ್ಯಾನ್ಗಳಲ್ಲಿ ನೀಡದಂತೆ ನಿರ್ಬಂಧಿಸಲಾಗಿದೆ. ಸರ್ಕಾರದ ಈ ತುಘಲಕ ಆದೇಶವನ್ನ ಖಂಡಿಸುವುದಾಗಿ ಹೇಳಿದ್ರು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ರೈತರು ಇಂದು ಯಾಂತ್ರಿಕ ಕೃಷಿ ಮಾಡ್ತಾ ಇದ್ದು ಯಂತ್ರಗಳನ್ನ ಅವಲಂಬಿಸಿಕೊಂಡು ಕೃಷಿ ಕಾರ್ಯವನ್ನ ಮಾಡ್ತಾ ಇರುವಾಗ ಅವರಿಗೆ ಇಂಧನದ ಬಳಕೆ ಅನಿವಾರ್ಯ ಆಗಿರ್ತದೆ. ಹೊಲ ಉಳುವಂತಹ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ನೀರೆತ್ತುವ ಪಂಪ್ ಸೆಟ್ ಹಾಗೂ ಹುಲ್ಲು ಸವರುವಂತಹ ಕಟ್ಟಿಗೆ ತುಂಡು ಮಾಡುವ ಯಂತ್ರ, ಹೀಗೆ ರೈತ ಬೇರೆ ಬೇರೆ ಸಂದರ್ಭದಲ್ಲಿ ಯಂತ್ರವನ್ನ ಉಪಯೋಗಿಸುತ್ತಿದ್ದಾನೆ. ಕೃಷಿಕ ಯಂತ್ರಗಳನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವ ಇಂಧನವನ್ನ ಬಾಟಲ್ ಹಾಗೂ ಕ್ಯಾನ್ಗಳಲ್ಲಿ ಮನೆಗೆ ಕೊಂಡು ಹೋಗುವಂತದ್ದು ಸಹಜ ಹಾಗೂ ಅನಿವಾರ್ಯವಾದದಂತು. ಆದ್ರೆ ಈಗ ಕರ್ನಾಟಕ ಸರ್ಕಾರದ ಸುತ್ತೋಲೆಯಂತೆ ಪೆಟ್ರೋಲ್ ಪಂಪ್ನಲ್ಲಿ ಕೃಷಿಕರಿಗೆ ಬಾಟಲ್ ಹಾಗೂ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡಲು ನಿರಾಕರಿಸುತ್ತಾರೆ. ಕಾರಣ ಕೇಳುವಾಗ ಇಲಾಖೆಯವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಎನ್ನುವ ಉತ್ತರ ಬರ್ತಾ ಇದೆ. ಪೆಟ್ರೋಲಿಯಂ ರೂಲ್ಸ್ 2002ರ ಅನ್ವಯ ಗ್ರಾಹಕರಿಗೆ ಇಂಧನ ಕೊಡುವ ಕುರಿತು ರಾಜ್ಯಾದ್ಯಂತ ಆದೇಶವನ್ನ ಹೊರಡಿಸಲಾಗಿದೆ ಎಂದು ಸರ್ಕಾರ ಹೇಳ್ತದೆ. ಕೇಂದ್ರ ಸರ್ಕಾರ ಕಾನೂನು 24 ವರ್ಷಗಳ ಬಳಿಕ ಯಾಕೆ ನೆನಪಾಗಿದೆ ಮತ್ತು ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾರಿಗೊಳಿಸಲಾಗಿದೆ? ಇದು ಪೆಟ್ರೋಲ್ ಪಂಪ್ನವರಿಗೂ ಕಿರುಕುಳ ನೀಡುವ ಮತ್ತು ಅಧಿಕಾರಿಗಳಿಗೆ ಭ್ರಷ್ಟಾಚಾರಕ್ಕೂ ಅವಕಾಶ ಮಾಡಿಕೊಡಲಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ರು. ಇಲಾಖೆ ಆದೇಶದಲ್ಲಿರುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದ ನಂತರ ಕೃಷಿ ಮತ್ತು ಜಲಚರ ಸಾರಿಗೆಗೆ ಅಗತ್ಯ ಬೇಡಿಕೆಗೆ ತೊಂದರೆಯಾಗದಂತೆ ಡೀಸೆಲ್ ಸರಬರಾಜು ಆಗ್ತಾ ಇರೋದನ್ನ ಖಚಿತಪಡಿಸಿಕೊಳ್ಳುವಂತದ್ದು ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ವಿಜಯಕುಮಾರ್ ರೇಕೋರಂಗ, ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಕಾರ್ಯದರ್ಶಿ ರಾಮ್ ಪ್ರಸಾದ್, ಸೇವಾ ಭಾರತೀಯ ಧನಂಜಯ್ ಬೆದ್ರೋಡಿ, ಉಪ್ಪಿನಂಗಡಿ ಸಿಎ ಬ್ಯಾಂಕ್ ಅಧ್ಯಕ್ಷ ಸುನಿಲ್ ದಡ್ಡು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಅಧ್ಯಕ್ಷ ಸುದರ್ಶನ್ ಈ ಸಂದರ್ಭ ಉಪಸ್ಥಿತರಿದ್ದರು. ಡೀಸೆಲ್ ಪೆಟ್ರೋಲನ್ನು ದುರ್ಬಳಕೆ ಮಾಡಲಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಲ್ಲ. ಅವನ ಬಳಕೆಗೆ ಬೇಕಾದಷ್ಟೇ ಕೊಂಡೋಗ್ತಾನೆ. ಅವನು ಕೊಂಡೋಗೋದು ಎಷ್ಟು? 1 ಲೀಟ್ರ್ 2 ಲೀಟ್ರು. ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ಎಷ್ಟು ಕೊಂಡೋಗ್ಬೇಕವ? 100 ಲೀಟ್ರ್ 200 ಲೀಟ್ರು 1000 ಲೀಟ್ರ್ ಕೊಂಡೋಗ್ಬೇಕು. ಒಂದು. ಇನ್ನೊಂದು, ಅಲ್ಲೊಂದು ಕ್ಲಾಸ್ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದ ನಂತರ ಕೃಷಿ ಮತ್ತು ಜಲಚರ ಸಾಗಾಣಿಕೆಗೆ ಅಗತ್ಯ ಬೇಡಿಕೆಗೆ ತೊಂದರೆಯಾಗದಂತೆ ಡೀಸೆಲ್ ಸರಬರಾಜು ಆಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತೇಳಿ. ನಾನೊಬ್ಬ ರೈತ, ನನ್ನ ಮನೆಯಲ್ಲಿ ಒಂದು ವೀಡ್ ಕಟ್ಟಿಂಗ್ ಉಂಟು, ಇಲ್ಲ ಮರ ಕಟ್ ಮಾಡುವಂಥ ಒಂದು ಮೆಷಿನ್ ಉಂಟು, ಇಲ್ಲ ನನ್ನಲ್ಲಿ ಡೀಸೆಲ್ ಪಂಪ್ ಉಂಟು, ಇಲ್ಲ ನನ್ನಲ್ಲಿ ಒಂದು ಟ್ರ್ಯಾಕ್ಟರ್ ಟಿಲ್ಲರ್ ಉಂಟು. ನಾನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಟು ನನ್ನಲ್ಲಿ ಇಂಥ ಮೆಷಿನ್ ಉಂಟು, ನನಗೆ ಇಷ್ಟು ಬೇಡಿಕೆ ಇದೆ ಡೀಸೆಲ್ ಅಂತೇಳಿ ಅಲ್ಲಿಂದ ಪರವಾನಗಿ ತಗೊಂಡು ನಾನು ಪೆಟ್ರೋಲ್ ಪಂಪಿಗೆ ಕೊಟ್ಟು ಅಲ್ಲಿಂದ ಇದನ್ನು ಪಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಈ ಆದೇಶದಲ್ಲಿದೆ. ಅರ್ಥ ಆಯ್ತಾ? ಈ ಆದೇಶದ ಅಲ್ಲಿದೆ. ಅದರಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಡೀಸೆಲ್ ಮಾತ್ರ ಉಲ್ಲೇಖ ಮಾಡಿದ್ದಾರೆ, ಪೆಟ್ರೋಲ್ ಉಲ್ಲೇಖ ಮಾಡಲಿಲ್ಲ. ಡೀಸೆಲಿಗೆ ಇದು ಅನ್ಯಾಯ ಆಗ್ತದೆ. ಯಾವುದು? ಅನುಮತಿ ತಗೊಳ್ಳುವಂಥದ್ದು. ಇದೊಂದು ತುಘಲಕ ಆದೇಶ ಅಂತೇಳಿ ಸರ್ಕಾರದ್ದು. ರೈತ ಎಲ್ಲಿಯಾದರೂ ಡೀಸೆಲ್ ಪೆಟ್ರೋಲು ದುರ್ಬಳಕೆ ಮಾಡಿದ್ದಿದೆಯಾ? ಇವತ್ತು ಯಾಂತ್ರೀಕರಣದ ಬದುಕು ರೈತನದು. ಯಂತ್ರ ಇಲ್ಲದೆ ಇವತ್ತು ಏನು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಅಡಿಕೆ ಮರಕ್ಕೆ ಈಗ ಸ್ಪ್ರೇ ಮಾಡಲಿಕ್ಕೆ ಪಂಪನ್ನೇ ಅಳವಡಿಸಬೇಕಿದ್ರೆ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು. ನಾನು ತೋಟದ ಹುಲ್ಲು ಕಟ್ ಮಾಡಲಿಕ್ಕೆ ವೀಡ್ ಕಟ್ಟಿಂಗ್ಗೆ ಮೆಷಿನ್ ಬೇಕೇ ಬೇಕು. ಗದ್ದೆ ಉಳಬೇಕಾದ್ರೆ ಪವರ್ ಟಿಲ್ಲರ್ ಬೇಕು. ಏನು ರೈತರು ಪವರ್ ಟಿಲ್ಲರು, ಟ್ರ್ಯಾಕ್ಟ್ರು, ಮದ್ದು ಬಿಡುವಂಥ ಮೆಷಿನನ್ನು ಪೆಟ್ರೋಲ್ ಪಂಪಿಗೆ ತಂದು ಇಡಬೇಕಾ? ಅಲ್ಲ, ಮುಖ್ಯಮಂತ್ರಿಯವರ ವಿಧಾನಸೌಧ ಎದುರು ಇಟ್ಟು ನಾವು ಪ್ರತಿಭಟನೆ ಮಾಡಬೇಕಾ? ಇಂಥ ಒಂದು ಅನಿವಾರ್ಯತೆ ಹೊತ್ತು ರೈತನಿಗೆ ಬಂದೊದಗಿದೆ ಅಂತೇಳಿ. ಇದು ಮುಖ್ಯವಾಗಿ ರೈತರಿಗೆ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ರೈತರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು, ಬಹುಶಃ ಪೆಟ್ರೋಲ್ ಪಂಪಿನವರಿಗೆ ಕಿರುಕುಳ ಕೊಡಲಿಕ್ಕೆ ಇನ್ನೊಂದು ಇದು ಅಸ್ತ್ರ. ನೀವು ಬಾಟ್ಲಲ್ಲಿ ಕೊಂಡೋಗಿದ್ದೀರಿ, ನೀವು ಇಷ್ಟು ಲಂಚ ಕೊಡಿ ಅಂತೇಳಿ. ಏನು? ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಂಟಲ್ಲ, ಅವ್ರದ್ದೊಂದು ಆದೇಶ. ಇದು ಆದೇಶ ಕೊಟ್ಟವರು ಆಯುಕ್ತರು. ಕರ್ನಾಟಕ ಸರ್ಕಾರದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ
ವ್ಯವಹಾರಗಳ ಇಲಾಖೆ ಆಯುಕ್ತರು ಒಂದು ಆದೇಶವನ್ನು ಕೊಟ್ಟದ್ದು ಮೇ ತಿಂಗಳಲ್ಲಿ. ಇದರಿಂದ ಇವತ್ತು ಸಾರ್ವಜನಿಕರು ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಬೈಕಿನವರು ಸ್ಕೂಟರ್ನವರು ಅನ್ನು ಅನುಭವಿಸ್ತಾರೆ, ಅದು ಬೇರೆ. ಅವರಾದರೂ ಪೆಟ್ರೋಲ್ ಪಂಪಿಗೆ ಅದನ್ನು ತಂದು ಇಂಧನ ಸುರಿಬೋದು, ಸರಿಯಲ್ಲ? ಈಗ ಒಬ್ಬ ರೈತ ಪಂಪ್ ಸೆಟ್ಟನ್ನು ಪೆಟ್ರೋಲ್ ಪಂಪಿಗೆ ತರಬೇಕಾ? 100 ಮೀಟ್ರ್ ವೈರ್ ಇರುವಂಥ ಆ ಮದ್ದು ಬಿಡುವಂಥ ಮೆಷಿನನ್ನು ಅಲ್ಲಿ ತಂದು ಅವನಿಗೆ ಪೆಟ್ರೋಲ್ ಹಾಕಲಿಕ್ಕೆ ಅವಕಾಶ ಉಂಟು ಅದಕ್ಕೆ? ಈ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇದ್ದರೆ ಇಂಥ ಆದೇಶವನ್ನು ಹೊಡಿಸ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದ ಕಾನೂನನ್ನು ಉಲ್ಲೇಖ ಮಾಡಿದ್ದಾರೆ, 2002ರ ಕಾನೂನು ಅಂತೇಳಿ. ಅದು 24 ವರ್ಷದ ನಂತರ ಇವರಿಗೆ ಏನು ಅದು ನೆನಪಾದ್ದು ಅಂತೇಳಿ ನಾನು ಈಗ ಕೇಳುವಂಥದ್ದು. 2002ರ ಕಾನೂನು 2026ಕ್ಕೆ ಯಾಕೆ ನೆನಪಾಗ್ತದೆ ಈ ಸರ್ಕಾರಕ್ಕೆ? ಈ ಆದೇಶದಲ್ಲಿ ಬಹುಶಃ ನಾನು ಕಂಡುಕೊಂಡಾಗೆ ಹೆಚ್ಚು ರೈತರು ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇವತ್ತೊಬ್ಬರು ಪೆಟ್ರೋಲ್ ಪಂಪ್ನವರು ಇದ್ದಾರೆ, ಅವರಿಗೆ ಇಲಾಖೆಯಿಂದ ಈಗಲೇ ಸ್ಟ್ರಿಕ್ಟ್ ಆದೇಶ. ನಮ್ಮ ಕಿಸಾನ್ ರೈತ ಕೃಷಿಕ ಸಮಾಜದ ಅಧ್ಯಕ್ಷರಿದ್ದಾರೆ, ಅವರು ಬಾಟ್ಲಿಯಲ್ಲಿ ಪೆಟ್ರೋಲ್ ಕೊಡಲಿಲ್ಲ ಅಂತ ಪೆಟ್ರೋಲ್ ಪಂಪ್ನವರು ನಮಗೆ ಜೋರು ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮಗೆ ಬಾಟ್ಲಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ಸರಿಯಾ? ಇದು ಈಗ ಆರಂಭ ಆಗಿದೆ. ಆದೇಶ ಬಂದದ್ದು 8 ತಾರೀಕಿಗೆ, 1 ವಾರ ಆಗ್ತಾ ಬಂತು. ಬಹುಶಃ ಇದರ ಪರಿಣಾಮಗಳು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ತಟ್ಟಲಿಕ್ಕಿದೆ. ಅದಕ್ಕೆ ಬೇಕಾಗಿ ಇದೊಂದು ಗಂಭೀರ ವಿಚಾರ. ಈ ಆದೇಶವನ್ನು ಸರ್ಕಾರ ತಕ್ಷಣ ವಾಪಸ್ ಪಡ್ಕೊಳ್ಬೇಕು. ಈ ಹಿಂದಿನಂತೆ ರೈತರಿಗೆ ಏನೇನು ಪೆಟ್ರೋಲ್ ಡೀಸೆಲು ಸಿಗ್ತಾ ಇತ್ತು ಅದನ್ನು ಆ ರೀತಿಯಾಗಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ರೈತರ ಪರವಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘ, ಅದೇ ರೀತಿಯಲ್ಲಿ ಕೃಷಿಕ ಸಮಾಜ, ನಮ್ಮೆಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಇದನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಈಡೇರದಿದ್ದರೆ ಖಂಡಿತ ರೈತ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ. ಇವತ್ತು ಯಾಕಂದರೆ ಪೆಟ್ರೋಲ್ ಪಂಪಿನವರಿಗೆ ಅಂಥ ಸ್ಟ್ರಿಕ್ಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನೀವು ಯಾವುದೇ ಬಾಟ್ಲ್ ಮತ್ತು ಕ್ಯಾನಲ್ಲಿ ಕೊಡಬಾರ್ದು ಅಂತೇಳಿ. ಅದಕ್ಕೆ ಬೇಕಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಒಂದು ಪೆಟ್ರೋಲ್ ಪಂಪ್ ಸುದರ್ಶನ್ ಅಂತೇಳಿ ಅವರಿಗೆ ಸೂಚನೆ ಬಂದಿದೆ, ಆದೇಶ ಬಂದಿದೆ. ಅವರಲ್ಲಿ ಹಾಗೆ ಅವರಿಗೆ ಕೊಡ್ತಾ ಇಲ್ಲ. ನಮ್ಮ ವಿಜಯ್ ಕುಮಾರ್ ಅವರು ಯಾವುದೋ ಇದಕ್ಕೆ ಕ್ಯಾನ್ ಕೇಳಿದ್ರಂತೆ, ಸ್ವಲ್ಪ 2 ಲೀಟ್ರು ಪೆಟ್ರೋಲ್ ಬೇಕು, ಅವರು ಪೆಟ್ರೋಲ್ ಪಂಪ್ನವ್ರು ಕೊಡಲಿಲ್ಲ. ಅರ್ಥ ಆಯ್ತಾ? ಇದು ಈಗ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ರೈತರಿಗೆ ಏನು ಹೆಚ್ಚು ದುಷ್ಪರಿಣಾಮ ಬೀರಲಿಕ್ಕಿದೆ. ಏನು? 8ನೇ ತಾರೀಕು 8 ಆದೇಶದಲ್ಲಿ ಕೊಟ್ಟಿದ್ದಾರೆ, 8/5 ಅದರಲ್ಲಿ ಕೊಟ್ಟಿದ್ದಾರೆ. 8/5 ಮೇ 8ಕ್ಕೆ ಆದೇಶ ಹೊರಡಿಸಿದ್ದಾರೆ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಯಾರು ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈನವರು ಹೋಗಿ ಪೆಟ್ರೋಲ್ ಪಂಪಲ್ಲಿ ಕೂತ್ಕೊಳ್ತಾರೆ. ರೇಷನ್ ಶಾಪಲ್ಲಿ ಏನು ದುರುಪಯೋಗ ಆಗ್ತದೆ ಅಂತ ನೋಡೋದಿಲ್ಲ, ಪೆಟ್ರೋಲ್ ಪಂಪಿಂದ ಎಷ್ಟು ವಸೂಲು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನೋಡ್ತಾರೆ ಅಷ್ಟೇ. ಸರಿಯಲ್ಲ ಸುದರ್ಶನ್? ಇನ್ನಿರೋದು ಅಷ್ಟೇ. ಭ್ರಷ್ಟಾಚಾರಕ್ಕೂ ಇನ್ನೊಂದು ಇದು ದಾರಿ. ಮೊನ್ನೆ ಗಾಡಿಗೆ ಒಂದು 300 ಗಿಡ ಇದ್ದ ತೋಟದಲ್ಲಿಂದ 100-150 ಗಿಡ ಬಿದ್ದಿದೆ. ಆ ಬಿದ್ದ ಗಿಡದ ತೊಂದರೆಯಲ್ಲಿ ಟೆನ್ಷನಲ್ಲಿ ಇರ್ತಾರೆ ಅವರು. ಆ ಬಿತ್ತದನ್ನು ಅಲ್ಲಿಂದ ರಿಮೂವ್ ಮಾಡಬೇಕಾದ್ರೆ ಕಟ್ ಮಾಡಬೇಕಾದ್ರೆ ಆ ಮೆಷಿನ್ಗೆ ಪೆಟ್ರೋಲ್ ಬೇಕು. ಮೊನ್ನೆ ಬಂದು ಅವರೇ ನನ್ನ ಹತ್ರ ಹೇಳಿದ ಮಾತು, ನೋಡಿ ಆಲ್ರೆಡಿ ನಮ್ಮ ತೋಟದಲ್ಲಿ 150ರಿಂದ ಮೇಲೆ ಬಿದ್ದಿದೆ ಮರ, ಅದನ್ನೀಗ ಕಟ್ ಮಾಡಬೇಕು ಅಂತಂದರೆ ಪೆಟ್ರೋಲ್ ಬೇಕು. ಕಟ್ ಮಾಡುವ ಚಿಂತೆಯೇ ಬೇರೆ ನಮಗೆ. ಈಗ ಪೆಟ್ರೋಲ್ಗೆ ಪರದಾಡುವ ಕೆಲಸ ಹೆಚ್ಚಾಗಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನಾದರೂ ಎಲ್ಲ ಈಗ ಒಬ್ಬ ರೈತ ಈಗ ಏನು ಎಷ್ಟು ಮೆಷಿನರಿಗಳನ್ನ ಉಪಯೋಗ ಮಾಡ್ತಾನೆ ಅಂತಂದರೆ ಎಕ್ಸೆಪ್ಟ್ ಹಾಲು ಕರೆಯುವ ಯಂತ್ರ ಅದೊಂದು ಕರೆಂಟಲ್ಲಿ, ಬಾಕಿ ಎಲ್ಲ ಡೀಸೆಲ್ ಪೆಟ್ರೋಲ್. ಅರ್ಥ ಆಯ್ತಾ? ಡೀಸೆಲ್ ಪೆಟ್ರೋಲ್ ಅದನ್ನು ಎಲ್ಲ ನಾವು ಪೆಟ್ರೋಲ್ ಪಂಪಿಗೆ ತಂದು ಇಡ್ಲಿಕ್ಕೆ ಆಗ್ತದಾ? ತುಂಬಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಮುಖ್ಯಮಂತ್ರಿಯ ಮನೆಯ ಮುಂದೆ ಅದನ್ನು ತಂದು ಇಡ್ಬೋದು ಒಮ್ಮೆ ಅನಿವಾರ್ಯವಿದ್ದರೆ. ಈಗ ಪೆಟ್ರೋಲ್ ಡೀಸೆಲ್ ಸ್ಕ್ಯಾರ್ಸಿಟಿ ಆಗ್ಬೋದು ಅಂತ ಕೆಲವರು ಸ್ಟಾಕ್ ಮಾಡಲಿಕ್ಕೆ ತಗೊಂಡು ಹೋಗುವವರನ್ನು ಮತ್ತು ಈ ಕೃಷಿಕರಿಗೆ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು? ಸ್ವಾಮಿ, ಕೃಷಿ ಬಾಟ್ಲಿ ಅಂದರೆ ನಿಮ್ಮದು ಯಾವುದು ಪಾಂಟ ಇರ್ಬೋದು, ಸ್ಪ್ರೈಟ್ ಇರ್ಬೋದು, ಅದರಲ್ಲಿ 2 ಲೀಟ್ರ್ 2 ಲೀಟ್ರಲ್ಲಿ ಅವ ಏನು ದುರುಪಯೋಗ ಮಾಡ್ತಾನೆ? ನಾನು ಹೇಳುವಂಥದ್ದು, ಅವ ಕೊಂಡೋಗೋದು 5 ಲೀಟ್ರ್ ಕ್ಯಾನು
2 ಲೀಟ್ರ್ ಬಾಟ್ಲು ಇದು ದುರುಪಯೋಗ ಆಗ್ತದ. 100 ಲೀಟ್ರ್ನವರಿಗೆ ಕೊಡ್ತಾರೆ ಅವರು, ಬೇರೆ ಕಡೆಯಿಂದ ಹೋಗ್ತದೆ, ಅದು ನಮ್ಗೆ ಗೊತ್ತು. ಅದನ್ನು ಇವರು ಹಿಡಿಯೋದಿಲ್ಲ, ಅದಕ್ಕೇನಿದಿಲ್ಲ. 200 ಲೀಟರ್ ವರೆಗೆ ಕೊಟ್ಟಿದ್ದಾರಲ್ಲ. ಅಲ್ಲ, ಹೌದು. 200 ಲೀಟರ್ ಅದು ಏನು ಗಾಡಿಗೆ, ಇದಕ್ಕಲ್ಲ. ವೆಹಿಕಲ್ ಬಂದರೆ ನೋಡಿ ಅದರಲ್ಲಿ ಸ್ಪಷ್ಟತೆ ಉಂಟು ಜಾಸ್ತಿ ಕೊಡ್ಬೇಕು. ನೋಡಿ. ಹಾಂ, ಅದರಲ್ಲಿ ಸ್ಪಷ್ಟತೆ ನೋಡಿ. ಬಲ್ಕ್ ಕನ್ಸ್ಯೂಮರ್ಸ್ಗಳಿಗೆ ಡೀಸೆಲನ್ನು ಕನ್ಸ್ಯೂಮರ್ ಪಂಪ್ಸ್ ಅಧೀನದಲ್ಲಿ ಬರುವ ಡೈರೆಕ್ಟ್ ಸೇಲ್ಸ್ ಮೆಕ್ಯಾನಿಸಮ್ ಡಿಪೋಟ್ಸ್ ಮೂಲಕ ಮಾತ್ರ ಮಾರಾಟ ಮಾಡೋದು. ಕೆಳಗುಂಟು ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದ ನಂತರ ಕೃಷಿ ಮತ್ತು ಜಲಚರ ಸಾಗಾಣಿಕೆಗೆ ಅಗತ್ಯ ಬೇಡಿಕೆಗೆ ತೊಂದರೆಯಾಗದಂತೆ ಡೀಸೆಲ್ ಸರಬರಾಜು ಆಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತೇಳಿ. ಅರ್ಥ ಆಯ್ತಾ? ಅಂದರೆ ನಾನು ಈಗ ಕೃಷಿಕ ಆದರೆ ನನ್ನಲ್ಲಿ ಒಂದು ಮೆಷಿನ್ ಇದ್ದರೆ, ನಾನು ತೋಟಗಾರಿಕೆ ಕೃಷಿ ಇಲಾಖೆಯಿಂದ ನನ್ನಲ್ಲಿ ಮೆಷಿನ್ ಇದೆ ಅಂತ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ಹಾಂ, ಅದು ಒನ್ ಟೈಮ್ ಸಾಕಾಗುದಿಲ್ಲ. ನಾನು ಹೇಳೋದು ಕೇಳಿ. ಅವ ಅದಕ್ಕೆ ಎಷ್ಟು ಇಂಧನ ಬೇಕು ಅಂತ ಅವ ಒಂದು ಸರ್ಟಿಫಿಕೇಟ್ ಮಾಡಿ ಕೊಡಬೇಕು, ಅಷ್ಟು ಮಾತ್ರ ಇಂಧನ ಕೊಡೋದು. ಅರ್ಥ ಆಯ್ತಾ? ನಾನು ಕೃಷಿ ಇಲಾಖೆ ಹೋಗಬೇಕು, ತೋಟಗಾರಿಕೆ ಹೋಗಬೇಕು, ಇನ್ನು ರೇಷ್ಮೆ ಇಲಾಖೆ ಹೋಗಬೇಕು, ಪಶುಸಂಗೋಪನಾ ಇಲಾಖೆ ಹೋಗಬೇಕು, ನಲ್ಲೇ ಅದಕ್ಕೆ ಸಂಬಂಧಪಟ್ಟಂಥ ಮೆಷಿನ್ ಇದ್ದರೆ ಅಲ್ಲಿಗೆ ಹೋಗಬೇಕು. ಅರ್ಥ ಆಯ್ತಾ? ಇಂಥ ಒಂದು ತುಗ್ಲಕ ಕಾನೂನು ಇವ್ರದ್ದು. ಮತ್ತು ಬಾಕಿದ್ದು ಏನಿಲ್ಲ. ಇನ್ನೊಂದು ಜಲಚರ ಸಾಗಾಣಿಕೆ ಅಂತ ಕೊಟ್ಟಿದ್ದಾರೆ. ಮೀನುಗಾರಿಕೆ ಇರ್ಬೋದು ಅದರಲ್ಲಿ, ಬೋಟಿಂಗ್, ಆ ಬೋಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಅದು ನಮಗೆ ಇಲ್ಲಿ ಅನ್ವಯ ಆಗೋದಿಲ್ಲ. ಆದರೂ ಅದು ಕೂಡ ಕೃಷಿಗೆ ಸಂಬಂಧಪಟ್ಟದ್ದೇ. ಅಲ್ಲ, 200 ಲೀಟರ್ನ ಬ್ಯಾರಲ್ಗೆ ಕೊಡಲಿಕ್ಕೆ ಬಾರ್ದು ಅಂತ ಹೇಳಿದ್ರೆ ಕರೆಕ್ಟ್, ಅದು ಸ್ಟಾಪ್ ಮಾಡಿ. ಹೌದು, 5 ಲೀಟರ್ ಕ್ಯಾನಿಗೆ ಕೊಡಬಾರ್ದು, 2 ಲೀಟ್ರಿಗೆ ಕೊಡಬಾರ್ದು ಅಂದರೆ ಸೊಲ್ಯೂಷನ್ ಇದು ದುರ್ಬಳಕೆ ಆಗ್ತದಾ? ಅವರು ನನ್ನ ಹಾಗೆ 10 ಲೀಟ್ರ್ ದಿನಕ್ಕೆ ಡೀಸೆಲ್ ಖರ್ಚು ಮಾಡೋದಿಲ್ಲ ಕಾರಿಗೆ, ಅವರು 2 ಲೀಟ್ರ್ 1 ಲೀಟ್ರ್ ಖರ್ಚು ಮಾಡೋದು. ಸರಿಯಾ? ನೋಡಿ, ಇದು ಆದೇಶವನ್ನು ಇನ್ನು ಅನುಷ್ಠಾನ ಮಾಡೋದಿದ್ದರೆ ಅಲ್ಲ, ಇದರ ಬಗ್ಗೆ ಈಗ ನಮಗೆ 8ನೇ ತಾರೀಕು ಆದೇಶ ಬಂದದ್ದು, ಈಗ ನಮ್ಮ ಕೈ ಸೇರಿದ್ದು, ಈಗ ನಿನ್ನೆ ಮೊನ್ನೆ ಸೇರಿದೆ. ನಾವು ಇದನ್ನು ಸರ್ಕಾರದ ಆಯುಕ್ತರಿಗೂ ಗಮನಕ್ಕೆ ತರ್ತೇವೆ, ನಮ್ಮ ಶಾಸಕರ ಮುಖಾಂತರ ಇದನ್ನು ಗಮನಕ್ಕೆ ತರ್ತೇವೆ. ಕೃಷಿಕರಿಗೆ ಇದರಿಂದ ಸಮಸ್ಯೆ ಆಗ್ತದೆ ಅಂತೇಳಿ. ಯಾವತ್ತೂ ಬಾಟ್ಲಿಯಲ್ಲಿ ಕೊಂಡದ್ದು ದುರುಪಯೋಗ ಆಗಲಿಲ್ಲ. ನಾನು ಕೊಂಡಾಗಿ ಕ್ಯಾನಲ್ಲಿ ಕೊಂಡೋಗೋದು 5 ಲೀಟ್ರ್ 10 ಲೀಟ್ರ್ ಕೊಂಡೋಗೋದು ಏನು ದುರುಪಯೋಗ ಆಗೋದಿಲ್ಲ. ಅವನ ಮನೆಯ ಬಳಕೆಗೆ ಇರ್ಬೋದು, ಇಲ್ಲ ಮನೆಯಲ್ಲಿ ಯಾವುದೋ ಬೇರೆ ಇದಕ್ಕೆ ಉಪಯೋಗ ಮಾಡ್ಬೋದು ಅವರು. ಅರ್ಥ ಆಯ್ತಾ? ನಿಮ್ಮ ಬೇಡಿಕೆ 10 ಲೀಟರ್ ಒಳಗಡೆ ಕೊಡಬೇಕು ಅಂತ ಹೇಳುತ್ತೆ. ರೈತನ ಬೇಡಿಕೆ ಎಷ್ಟುಂಟು? ಈಗ ಟ್ರ್ಯಾಕ್ಟ್ರಿಗೆ